ಓಂ ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಜ್ಞ ಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸಮುಪಾಸೇ ಶ್ರೀಯಃಪತಿ. ಈ ಎಕ್ಸಾಮ್ಗೆ ಕಾಪಿ ಹೊಡಿತಿರ್ತಾರೆ, ಒಬ್ಬನು ಬಿಟ್ಬಿಡ್ತಾನೆ ಅಂತ ತಿಳ್ಕೊಡಿ, ಪ್ರಿನ್ಸಿಪಾಲ್ ನೋಡಿಬಿಟ್ಟು ತಕ್ಷಣ ಇನ್ನೊಂದು ಕಾಪಿ ಶುರು ಮಾಡ್ತಾನೆ. ಕೇಳಿ ಅವನ್ಯಾಕೆ ಬಿಟ್ರಿ ಈಗ ಅವನು ಮತ್ತೆ ಇನ್ನೊಂದು ಶುರು ಮಾಡ್ತಾನೆ. ಎಲ್ಲ ಆಡಳಿತ ಕೆಟ್ಟು ಹೋಗ್ಬಿಡುತ್ತೆ. ಆಡಳಿತ ಬೇರೆ, ಉಪದೇಶ ಬೇರೆ. ಉಪದೇಶನ ಹೇಳಬಹುದು, ತಿದ್ದಬಹುದು. ಆಡಳಿತದಲ್ಲಿ ಆ ತಿದ್ದೋ ಪ್ರಸಕ್ತಿ ಗೆಟ್ ಔಟ್ ಅಷ್ಟೇ. ಏನು ಹೇಳಿದ್ರೆ ಅಲ್ಲದೆ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ. ತಿಳಿತಾ? ಮಾಡಲೇಬಾರ್ದು. ಹಾಗೆ ಎಷ್ಟೋ ಕಡೆ ಕೆಡೋದು ಹಾಗೇನೆ. ಅದು ಸ್ವಲ್ಪ ಕೊಟ್ಟಾರೆ ಅವ್ರ ಕೈ ಆಳಕ್ಕೆ ಆಗೋದೇ ಇಲ್ಲ. ಮತ್ತು ಪೂರ್ತಿ ಅದೇ ಅವ್ರನ್ನ ಕ್ಷಮೆ ಇವ್ರ ಕ್ಷಮೆ ಕೊನೆಗೆ ಹೋಗ್ಲಿ ಬಿಡೋದು. ಕೊನೆಗೆ ಏನಾಗುತ್ತೆ ಅಂದರೆ ಸಂಸ್ಥೆ ಪೂರ್ತಿ ಹಾಳಾಗಿ ಹೋಗಿಬಿಡು. ಈಗ ನಡೆದಿರೋದು ಹಾಗೆ. ಧರ್ಮ ಹೇಳೋಕ್ಕೋ ನೀವು ಮಾಡಿದ್ದೀರ ಅಂತ ಅಷ್ಟೇ ಕೇಳಿಬಿಡ್ತಾನೆ. ಗೊತ್ತಾಯ್ತಾ? ನೀವೇನು ಮಾಡಿರೋ ಗೊತ್ತಿಲ್ಲ ಅಂತಾರೆ. ಸುಮ್ಮನೆ ಹೇಳಬೇಡ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಅವ್ರು ಇನ್ನೊಬ್ರು ನೋಡ್ತಾರೆ, ಅವರು ಸುಮ್ಮನೆ ಇರು ಅಂತ. ಪರಮತಃ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ತೇಚ ಅಖಿಲ ವಿಲಕ್ಷಣ. ಏನು ಇಂಪಾರ್ಟೆಂಟ್ ಪಾಯಿಂಟ್ ಅದು? ದೇವರ ಗುಣಗಳು ಅತ್ಯಂತ ವಿಲಕ್ಷಣ, ಅಪ್ರಾಕೃತ. ದೇವರ ಗುಣಗಳಿದೆ, ಭಾರಿ ಇದೆ ಅಂತ ತಿಳ್ಕೊಳ್ಳೋದಲ್ಲ. ಇಬ್ಬರಲ್ಲಿ ₹1 ಹೇಳಿ, ಇಬ್ಬರಲ್ಲಿ ₹1 ಇದೆ. ಅವ್ರು ಕ್ಯಾಶ್ ₹1, ಅವ್ನು ಗೋಲ್ಡ್ ₹1. ಅವ್ನು ಗೋಲ್ಡ್ ₹1 ಶಾಶ್ವತ ಬೆಲೆ. ಇವೊಂದು ಪೇಪರ್ ತುಂಡಿದು ಸುಟ್ಟೋದ್ರೆ ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಬ್ಯಾನ್ ಮಾಡಿದ್ರೆ ಕತೆ ಮುಗೀತದೆ. ಎಷ್ಟು ಡಿಫ್ರೆನ್ಸ್ ಇದೆ. ಎರಡು ಈಕ್ವಲ್, ಅಮೌಂಟ್ ಎರಡು ಈಕ್ವಲ್ಲೇ, ಬಟ್ ವ್ಯಾಲ್ಯೂ ಅದು ನ್ಯಾಚುರಲ್ ಮೆಟೀರಿಯಲ್ ವ್ಯಾಲ್ಯೂ ಅದಕ್ಕಿದೆ. ಇದು ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ ಇದಕ್ಕೆ. ಗೊತ್ತಾಯ್ತಾ? ನಾವೇನಿದು ಸೂಪರ್ ಇಂಪೋಸ್ಡ್ ವ್ಯಾಲ್ಯೂ ಅಷ್ಟೇ ಹೊರತು ಇದಲ್ಲ. ಇವತ್ತು ನಿಜವಾಗ್ಲಿ ಹೇಗಿರಬೇಕು ಗೊತ್ತಾ? ಇನ್ನು ಪ್ರಿನ್ಸಿಪಲ್ ಏನಂದರೆ ಅಷ್ಟು ಈಕ್ವಿವೆಲೆಂಟ್ ವಸ್ತು ಇರಬೇಕಲ್ಲಿ. ಇಲ್ಲವ್ರು ಸುಮ್ಮನೆ ಪ್ರಿಂಟ್ ಮಾಡಿ ಹಾಕಿಬಿಡ್ಬೋದು. ಮಾಡ್ಲಿಕ್ಕೆ ಬರೋದಿಲ್ಲ. ಈಕ್ವಿವೆಲೆಂಟ್ ವಸ್ತು ಇದೆ. ಚೆಕ್ ಕೊಟ್ಟರೆ ಅಕೌಂಟ್ ಇರಬೇಕಲ್ಲ. ಹಾಗೆ ಸುಮ್ಮನೆ ಚೆಕ್ ಕೊಡೋದು ಎಲ್ಲರೂ ಯಾರಿಗೆ ಕೊಡೋಕ್ಕಾರು ಕೊಡ್ಬೋದು. ಅಕೌಂಟಲ್ಲಿ ದುಡ್ಡಿದ್ದು ಚೆಕ್ ಕೊಟ್ಟರೆ ಹೇಗೋ ಅಷ್ಟು ದುಡ್ಡು ಇರಬೇಕಲ್ಲಿ. ಅಷ್ಟು ಮಾತ್ರ ಪ್ರಿಂಟ್ ಮಾಡೋಕ್ಕೆ ಬರೋದಿಲ್ಲ. ಅದು ತಪ್ಪಾಗುತ್ತೆ. ಇದು ಎಲ್ಲ ಯಾವ ದೇಶಕ್ಕೂ ಬಡತನೇ ಇಲ್ಲ. ಹಾಗಿದ್ರೆ ಕೊನೆಗೆ ನೋಟ್ ತಿನ್ಕೊಂಡು ಬದುಕಬೇಕಾಗುತ್ತೆ ಅಷ್ಟೆ. ವಿದ್ವತ್ ದೇವರ ವೈಶಿಷ್ಟ್ಯ ಅಂದರೆ ಹಾಗೆ. ಬುದ್ಧ್ಯರ್ಥ ಪಾದವತ್ ತಥಾಪಿ ಸವಿಶೇಷಾಶ್ಚ. ಹಾಗಿದ್ದರೆ ಅಷ್ಟು ಕೂಡ ಅಂತ ಒಂದೇ ಹೇಳಿಬಿಡಿ, ಇಲ್ಲ ವಿಶೇಷ ಇದೆ. ಬಾಧಕ ಪರಿಹಾರಾರ್ಥಂ ಸೂತ್ರಂ ಬುದ್ಧ್ಯರ್ಥ ಪಾದವತ್ ಓಮಿತಿ. ಮುಂದೊಂದಿದೆ ತಥಾಚ ಆದ್ಯಂ ಸೂತ್ರದ್ವಯಂ ವ್ಯಾಖ್ಯಾತಂ ಭವತಿ. ಎರಡು ಸೂತ್ರಗಳಿಗೆ ಅರ್ಥವನ್ನು ಹೇಳ್ತಾರೆ. ಬಾಧಕ ಪರಿಹಾರ್ಥ ಸೂತ್ರ ಬುದ್ಧ್ಯರ್ಥ ಪಾದವತ್ ಅಂತ ಒಂದು ಸೂತ್ರ ಇದೆ, ಅರ್ಥ ಹೇಳ್ತಾರೆ. ವಿದ್ವದ್ವ್ಯುತ್ಪತ್ತಿತೋಪಿ ಚ ತೈಸ್ತೈ ಶಬ್ದೈಶ್ಚ ಭಣ್ಯಂತೆ. ಕೆಲವು ಸರ್ತೆ ಕೆಲವು ವಿಷಯ ಹೇಳ್ತಾರೆ, ಹೀಗೆ ಹಾಗೆ ಕೋಟಿ ಗುಣ. ದೇವ್ರ ಬಗ್ಗೆ ಹೇಳಬೇಕಾದ್ರೆ ಕೋಟಿ ಗುಣ 1000 ಗುಣ ಹೇಳಬಾರ್ದು. ಯಾಕೆ ಗೊತ್ತಾ? ಇದೇ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಅದು ಹೇಳಬಾರ್ದು. ನಾವು ಒಬ್ಬ ಪ್ರೊಫೆಸರ್ ಇದ್ದಾನೆ, ಒಬ್ಬನು ಕೂಲಿ ಇಲ್ಲ. ಎಷ್ಟು ಪಟ್ಟು ಪ್ರಶ್ನೆ ಅವನು ಇದೇ ಬೇರೆ. ಒಂದಕ್ಕೆ ಎಷ್ಟು ಪ್ರೊಫೆಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಯಾಕೆ ಹೇಳ್ತಾರೆ ಅಂದರೆ ಸಂಬಳನೂ ಹೇಳ್ತಾರೆ. ನೀವು ಸಂಬಳ, ಅವನ ಸಂಬಳ ಜನಕ್ಕೆ ಅದು ಅರ್ಥ ಆಗುತ್ತೆ. ಓ ಇವನಿಗೆ 100 ಆದರೆ ಅವನಿಗೆ 1000 ಭಾರಿ ಗ್ರೇಟ್ ಅಂತ ಅದು ಅರ್ಥ ಆಗುತ್ತೆ. ಆ್ಯಕ್ಚುಲಿ ಇದು 100,000ದಿಂದ ಅವ್ನಿಗೆ ನಾಲೆಡ್ಜ್ ಚೇಂಜ್ ಮಾಡೋಕ್ಕೆ ಬರೋಲ್ಲ. 100,000 ಕೂಡ ಚೇಂಜ್ ಆಗಿಬಿಡ್ತಾರೆ, ನಾಲೆಡ್ಜೇ ಇಲ್ಲ. ಅದೇ ರೀತಿ ದೇವರಿಗೂ ನಮಗೂ ಯಾವ ರೀತಿಯಲ್ಲೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾರೆ? ಬುದ್ಧ್ಯರ್ಥಂ, ನಮಗೆ ಅರ್ಥ ಆಗಲಿ ಅಂಥೇಳಿ ಕೆಲವು ದೃಷ್ಟಾಂತ ಕೊಡ್ತಾರೆ ಹೊರತು ಅಷ್ಟಕ್ಕೆ ಸೀಮಿತ ಮಾಡ್ಕೋಬಾರ್ದು. ಅಷ್ಟಕ್ಕೆ ಸೀಮಿತ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಈಗ ಪಾದವತ್, ಪಾದ ಅಂತ ಹೇಳ್ತಾರಲ್ಲ ಹಾಗೆ. ತ್ರಿಪಾದಶ್ಚಾಮೃತಂ ದಿವಿ ಪುರುಷ ಸೂಕ್ತ ಬಂತು. ಅದು 3 ಪಾದ, ಇದು 1 ಪಾದ ಅಂತ ಕರೆದ್ರು. ಹಾಗಿದ್ರೆ 3 ಅಷ್ಟೇ ದೊಡ್ಡದಾಗಿದ್ದರೆ ದೇವ್ರದ್ದು ಅಲ್ಲ. ಗೊತ್ತಾಯ್ತಾ? ತುಂಬ ಜಾಸ್ತಿ ಅಂತ ಹೇಳೋದಕ್ಕೆ ಆ ಮಾತು ಹೇಳ್ತಾರೆ. ಅದೇ ಅರ್ಥ. ಇಷ್ಟಾದರೂ ಕೂಡ ದೇವ್ರ ಪಾದಕ್ಕೆ ಹೋಲಿಸೋಕ್ಕೆ ಬರೋದೇ ಇಲ್ಲ. ಫಸ್ಟ್ ಆ ಥರ ಫ್ರ್ಯಾಕ್ಷನ್ ಆಫ್ ಇದರಲ್ಲೂ ಕಂಪೇರ್ ಮಾಡೋಕ್ಕೆ ಬರೋಲ್ಲ. ಅಪಿ ಚ ತಥಾಪಿ ತೈಸ್ತೈಃ ಶಬ್ದೈಃ ಭಣ್ಯಂತೆ ಕಥಂ ವಿದ್ವದ್ವ್ಯುತ್ಪತ್ತಿತಃ ವಿದ್ವಾಂಸೋ ಹಿ ಸಾಕ್ಷಾತ್ಕೃತ ಭಗವದ್ಗುಣಾಃ ಪೂರ್ವೈಃ ವಿದ್ವದ್ಭಿಃ ವ್ಯುತ್ಪಾದಯಿತುಂ ಶಕ್ಯಂತೆ.
ವಿದುಷಾಂ ಕಥಂ ವ್ಯುತ್ಪತ್ತಿ ಭವಿತವ್ಯಮ್ಮಿ ತಥಾ ಅನ್ಯಥಾ ವಿದ್ವತ್ವಸ್ಯ ಅನುಪತ್ತೇರಿತ್ಯತಃ ಯುಜ್ಯತೆ ಚ ವಿದ್ಯತೆ ಚ ಉಪದೇಶತಃ. ಈಗ ಈ ಹೇಳಿ ಜನಕ್ಕೆ ಏನು ಅರ್ಥ ಆಗಿದೆ ಅಂದರೆ, ಏನರ್ಥ ಆಗಿದೆ ಹೇಳಿ ಈ ರೀತಿ ಹೇಳಿದಾಗ ಅರ್ಥ ಆಗುತ್ತೆ ಎಂಬ ದೃಷ್ಟಿಯಿಂದ ಹೇಳೋದು ಕೇಳೋದು ಬಂತೆ ಹೊರತು ಆ ದೃಷ್ಟಿಯಲ್ಲಿ ಕಂಪೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಆ್ಯಕ್ಚುಲಿ ಕೂಡ ಹೇಳಿದ್ನಲ್ಲ, ಏನು 4 ಸೌಟ್ ತುಪ್ಪ ಹಾಕೋ ಅಂದ, 4 ಸೌಟ್ ತಾರೀಕು ತೊಗೊತ ಹೇಳಿದ. ಅವ್ನು ಹುಡ್ಕೊತ ಬಂದ, ಒಂದು ಸೌಟು ತಿಂದು ನುಂಗಿಬಿಟ್ಟು ಅದನ್ನು ಇನ್ನೂ 3 ಚಮಚ ಇಲ್ಲವೇ ಇಲ್ಲ ಅಂತ ಕೇಳಿದ. 3 ಚಮಚ ಸಾಕ್ರೆ ತಾರೀಕು ತೊಗೊಂಡು 3 ಚಮಚ ಸಮೇತ ತೊಗೊಂಡ್ಬಿಟ್ಟು ಅವನು ಹೇಳಿದ್ದೇನು 3 ಚಮಚದಷ್ಟು. ಅವ್ರು ಒಂದೇ ಚಮಚ ಸಮೇತ ತೊಗೊಂಡ್ಬಿಟ್ಟು ಇನ್ನೊಂದು ಚಮಚ ಇಲ್ಲ ಅಲ್ಲಿ, ಒಂದೇ ಇಟ್ಟಿದ್ರು ಬೋದೋಯ್ತು ಕತೆ. ಇಂಥ ಅರ್ಥ ಮಾಡಿದರೆ ಹೇಗೋ ಹಾಗೆ ತಮಾಷೆ. ಆ್ಯಕ್ಚುಲಿ ಅಂತ ಅರ್ಥ ಮಾಡಿದವರೇ ಜಾಸ್ತಿ, ಅಪಾರ್ಥ ಮಾಡೋದು ಅಂದ್ರೆ ಹಾಗೇನೆ. ಅವ್ನು ಚಮಚದಷ್ಟು ಅಂತ ಹೇಳಿದೆ, 1 ಚಮಚ ಹಾಕು, ಇನ್ನೊಂದು ಸೌಟ್ ಹಾಕಿಬಿಡು ಅಂತಾರೆ. ಒಂದೇ ಸೌಟಿತ್ತು ಹಾಕಿಬಿಟ್ಟು ಇನ್ನೊಂದು ಸೌಟ್ ಇಲ್ಲ ಇದ್ದರಲ್ಲಿ ಅಂತ ಕೇಳಿದರೆ ಅದು ತೀರಾ ವರ್ಬಲ್ ಮೀನಿಂಗ್. ಅದು ಮೀನಿಂಗ್ ಅಲ್ಲ ಅದು ಆ್ಯಕ್ಚುಲಿ ವರ್ಬಲ್ ಮೀನಿಂಗ್. ಬೇರೆ ಪ್ರಸಂಗ ಬಂದು 3 ಸೌಟ್ ಆದರೆ 3 ಸೌಟೇ ತರಬೇಕು. ಅವ್ರು ಅಂಗಡಿಗೆ ಹೋಗಿರ್ತಾರೆ, 3 ಸೌಟ್ ಅಂತಾರೆ, 1 ಸೌಟ್ 3 ಹಾಕಿ ಬರಬಾರ್ದು, 3 ಸೌಟೇ ತರಬೇಕು. ಸಾರು 3 ಸೌಟ್ ಹಾಕಬಾರ್ದು, ಸೌಟುಗಳು ಹಾಕಬಾರ್ದು, ಅಲ್ಲಿ 3 ಸೌಟಿನಷ್ಟು ಹಾಕಬೇಕು. ಅದರ ಪ್ರಕರಣ ನೋಡಿ ಅರ್ಥ ಮಾಡಬೇಕು. ಅವ್ರು ಆಗಲ್ಲ, ಎಲ್ಲದಕ್ಕೂ ಒಂದೇ ಪ್ರಕರಣ. ಅಪಿಚ ತಥಾಪಿ ತೈ ಶಬ್ದೈ ಅದಕ್ಕೆ ಹೇಳ್ತಾರೆ. ವ್ಯುತ್ಪತ್ತಿಗೋಸ್ಕರ ಹೇಳೋ ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಉಪಯೋಗಿಸ್ಬೇಕೇ ಹೊರತು ಯಾವುದಕ್ಕೆ ಹೇಳಬಾರ್ದು. ಅದು ಲಿಟ್ರಲ್ ಮೀನಿಂಗ್ ತೊಗೊಂಡ್ರೆ ದೇವ್ರ ಗುಣ ಹೊಳ್ಳಕ್ಕೆ ಬರೋದಿಲ್ಲ, ಸುಮ್ಮನೆ ಆಗಿಬಿಡ್ಬೇಕಷ್ಟೆ. ಅನ್ಯ ಆನಂದಾದಿ ಸಾದೃಶ್ಯಂ ಲೌಕಿಕಾನಂದಾದಿ ಸಾದೃಶ್ಯಂ ಭಗವದ್ ಆನಂದಾದೇಹೇ ವಿದ್ಯತೆ. ತತಶ್ಚ ಆನಂದದ ಸಾದೃಶ್ಯ ಇದೆ ಹೊರತು ಈ ಆನಂದದ ವಸ್ತುವೇ ಬೇರೆ. ತತಶ್ಚ ಇವತ್ತು ಸೂರ್ಯನಿಗೂ ಮಿಣುಕುಳಿಗೂ ಒಂದು ಸಾದೃಶ್ಯ ಇದೆ. ಏನು ಸಾದೃಶ್ಯ ಇದೆ? ಸ್ವಲ್ಪ ಬೆಳಕಿರೋದಷ್ಟೇ. ಆದರೆ ಆ್ಯಕ್ಚುಲಿ ಬರೀ ಈ ಬೆಳಕೆ ಮಲ್ಟಿಪ್ಲೈ ಮಾಡಿದರೆ ಅಲ್ಲ, ಅದು ಬೆಳಕಿನ ರೀತಿಯೇ ಬೇರೆ. ಅದು ಈ ಬೆಳಕಿನ ರೀತಿ ಆ ರೀತಿಯೇ ಬೇರೆ. ಆದ್ದರಿಂದ ಹೇಳೋದಕ್ಕೆ ಹೋಗಬಾರ್ದು. ತರ್ಹಿ ಪೂರ್ವೋತ್ತರ ವಿರೋಧ ಸ್ಯಾತ್ ಪ್ರಾಕ್ತೆ ಚ ಅಖಿಲ ವಿಲಕ್ಷಣ ಇತ್ಯುಕ್ತ ಇದಾನೀಂ ಆನಂದಾದಿ ಸಾದೃಶ್ಯ ಅಭ್ಯುಪಮಾದಿತ್ಯತಃ ಆನುಕೂಲ್ಯಾದಿ ನಾಪರಂ. ಯಾವನ್ನು ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲವಾಗುತ್ತೋ ಅದನ್ನು ಹೇಳಬೇಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಪೂರ್ಣತ್ವಾದಿ ಮಹತ್ತೇಷಾಂ ವೈಲಕ್ಷಣ್ಯಂ ಶ್ರುತೌ ಪೂರ್ಣತ್ವ ಮಹತ್ವ ಎಲ್ಲಿ ಬರಬೇಕು? ನಮ್ಮ ಗುಣಗಳಿಗೆಲ್ಲ ದೇವರಿಗೆ ಅದು ಬರುತ್ತೆ. ಪೂರ್ಣೋ ಅಶೇಷ ನಿಯಂತಾಚ ಸುಸ್ವಾದು ತಮಸ್ ಏಕಲಃ ಗುಣೋರು ಸಮುದಾಯೋಯಂ ವಾಸುದೇವ ಸುನಿಷ್ಕಲಃ ವಾಸುದೇವ ಶ್ರುತಿಶ್ಚೈಷ ಗುಣಾನ್ ವಕ್ತಿ ಹರೇಃ ಪರಾನ್. ದೇವ್ರ ಗುಣಗಳು ಹೇಗೆ? ಪೂರ್ಣ, ಅಶೇಷ ನಿಯಂತ, ಮತ್ತು ಸುಸ್ವಾದು ತಮಃ, ಸ್ವಾದು ಸುಸ್ವಾದು ತಮಃ, ಏಕಲಃ ಒಬ್ಬನೇ, ವಿಷ್ಣೋ ಗುಣೋರು ಸಮುದಾಯೋಯಂ ವಾಸುದೇವ ಸುನಿಷ್ಕಲಃ. ಇದು ದೇವರ ಮಹಿಮೆ. ಇದು ಹೇಳಿದ್ದು ಯಾವುದು ಅಂದರೆ ವಾಸುದೇವ ಶ್ರುತಿ ಅಂತ ಒಂದು ಶ್ರುತಿ ಅದು ಹೇಳ್ತಾ ಇದೆ. ವಾಸುದೇವ ಶ್ರುತಿಶ್ಚೈಷ ಗುಣಾನ್ ವಕ್ತಿ ಹರೇಹೇ ಪರಾನ್. ವಾಸುದೇವ ಶ್ರುತಿ ಹರಿಯ ಗುಣಗಳನ್ನು ಹೀಗೆ ವರ್ಣನೆ ಮಾಡಿದೆ ಅಂತ ಹೇಳ್ಕೊಳಕ್ಕೆ ಹೇಳಿ. ನಮ್ಮಲ್ಲೂ ಕೆಲವು ಪದಾರ್ಥ ಇರೋದು, ಜಿಲೇಬಿ ಹಾಕಿದ ಆಗೋಗ್ಬಿಡ್ತು. ಆಮೇಲೆ ಏನು ಮಾಡ್ದ? ಜಾಗೀರ್ ಮಾಡಿದ್ದ. ಜಿಲೇಬಿ ಕಾಯಿ ಹಾಕ್ತೀನಿ, ಯಾಕೆ ಇಲ್ಲ ಜಿಲೇಬಿನೇ ಬೇಕು ಅಂತವ್ರೆ. 2 ಸ್ವೀಟೇ, 2 ಬೆಲೆ ಅಷ್ಟೇ. ಇಲ್ಲ ಅದೇ ಬೇಕು, ಇದು ಬೇಡ ನನಗೆ. ಅರ್ಥ ಆಯ್ತಾ? ಎಷ್ಟು ಶಾಸ್ತ್ರ ಸ್ವೀಟ್ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಬಿಟ್ಟು ಇನ್ನು ಬಿಟ್ಟಿಲ್ಲ. ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಒಂದಿಲ್ಲ ಅಂತ ಇನ್ನೊಂದು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ಔಷಧಿ ಇಲ್ಲ ಇನ್ನೊಂದು ಔಷಧಿ ಬೇರೆ ಕೊಟ್ಟರೆ ಅಪಾಯ ಆಗುತ್ತೆ. ತಮಾಷೆ ನೋಡಿ ಬಟ್ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ? ವ್ಯಾಲ್ಯೂ ದೃಷ್ಟಿಯಿಂದ ಒಂದೇ ಇರ್ಬೋದು, ಈಕ್ವಲ್ ವ್ಯಾಲ್ಯೂ ಒಂದು ಬಿಡ್ತಾನೆ. ಈಕ್ವಲ್ ವ್ಯಾಲ್ಯೂ ಈಕ್ವಲ್ ಟೇಸ್ಟ್ ಅಲ್ಲ ಅದು. ಸೊ ನಮ್ಮಲ್ಲೇ ನಮ್ಮ ಕಂಡಿರೋ ಪ್ರಾಕೃತ ವಸ್ತುಗಳಲ್ಲೇ ಏನಿಲ್ಲ, ಒಂದನ್ನು ಮತ್ತೊಂದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಅಂದಮೇಲೆ ಏನು ದೇವ್ರು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗತ್ತಾ? ಇದೆಲ್ಲ ಏನಾಗಿ ಯಾವುದೇ ಎಂಡಾಗುತ್ತೆ ಇದೀಗ? ಭಕ್ತಿಯಲ್ಲಿ ಎಂಡ. ದೇವರು ಭಾರಿ ದೊಡ್ಡವನಾಗಿದೆ, ಏನು ಮಾಡೋಕ್ಕೆ ಬರೋದೇ ಇಲ್ಲ. ಈ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲವಲ್ಲ, ಅದಕ್ಕೆ ಭಾರಿ ಭಕ್ತಿ ಮಾಡಬೇಕು ಅನ್ನೋ ಅಲ್ಲಿಗೆ ಎಂಡಾಗದೆ ಹೋದರೆ ಶಾಸ್ತ್ರ ಉಪಯೋಗ ಇಲ್ಲ. ಏತೇಷಾಂ ಅಧಿಕರಣಾನಾಂ ಅಪವ್ಯಾಖ್ಯಾನಂ ನ ಸ್ಥಾನತೋಪಿತ್ಯತ್ರ ನಿರಾಕೃತಮಿತಿ ಪುನಃ ಪ್ರಕ್ರಾಂತಂ ಪ್ರಕ್ರಾಂತಂ. ಇನ್ನೂ ಕೆಲವು ವಿಷಯ ಹೇಳಬೇಕಿಲ್ಲಿ, ಆದರೆ ಹಿಂದಿನ ಕಡೆ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ಅದು ಹೇಳಿದೆ, ಇಷ್ಟು ಮಾತ್ರ ಹೇಳಿದರು ಅಂತ ಹೇಳ್ತಾರೆ, ಅಲ್ಲಿಗಿರಲಿ. ಈಗ ಫಲದಾನ ಅಧಿಕರಣ ಬಂತು. ಫಲ ಹೇಗೆ ಸಿಗುತ್ತೆ ಅನ್ನೋ ಪ್ರಶ್ನೆ, ಅದು ನಾಳೆ. ಇದು ಪರಾನಂದ ಅಧಿಕರಣ ಬಂತು. ಯಾಕೆ ಬಂದು ಶುರುವಾಗಿತ್ತಲ್ಲ, ಪರಂ ಮತ್ತು ಶುರುವಾಗಿತ್ತು. ಈಗ ಫಲ ಕೊಡೋದು ಯಾರು ಅಂತ ಪ್ರಶ್ನೆ. ಈಗ ಭಾಳ ಮುಖ್ಯವಾದ ಅಂಶ ಅದು. ಫಲ ದೇವರೇ ಕೊಡ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ.